1989ರಲ್ಲಿ ಶಿಲಾನ್ಯಾಸ ಆದಾಗ ಪಾಲ್ಗೊಂಡು ಮುಂಚೂಣಿಯಲ್ಲಿ ಇದ್ದಂಥವ್ರು. ಸೊ ಅವರ ಅನುಭವ ಕೇಳೋಣ, ಆಗ ಹೇಗಿತ್ತು. ಅಧ್ಯಕ್ಷತೆಯನ್ನು ವಹಿಸಿದ್ದವರು ಕೆಂಗೇರಿಯ KL ರಾಜನ್ರವರು, ಮತ್ತೆ KT ಚೆನ್ನಪ್ಪನವರು, ಪುಟ್ಟಣ್ಣವರು, ಹೀಗೆ ಹಿರಿಯರೆಲ್ಲ ಕಾರ್ಯಕ್ರಮ. ಖಂಡಿತ ನಾನು ಎಲ್ಲಾ ಸ್ನೇಹಿತರಿಗೂ ಹೇಳ್ತಾ ಇದ್ದೀನಿ, ನಾನು ಒಂದ್ಸಲಿ ರಾಮನ ದರ್ಶನ ಮಾಡಿಸ್ಬಿಡಿ ಅಂತ. ಅದು ಮಾಡಿದ್ರೆ ಸಾಕು. ಮುಖಂಡರುಗಳು ಎಲ್ಲರೂ ಇದ್ರು. ವಿಶ್ವ ಹಿಂದೂ ಪರಿಷತ್ತಿನಿಂದ ನನಗೆ ಒಂದು ಇದು ಮಾಡಿ ಬನ್ನಿ, ನಿಮ್ಮನ್ನ ಒಂದು ಕೆಂಗೇರಿ ಭಾಗದಿಂದ ಕಳ್ಸಿಕೊಡ, ನಮ್ಮ ಕೈಯಲ್ಲಂತೂ ಆಗೋದಿಲ್ಲ ಹೋಗಕ್ಕೆ. ತಂದೆ ತಾಯಿಗೂ ಹೇಳಿಲ್ಲ. ಅವತ್ತು ಏನಾಯ್ತು ನನಗೆ ಗೊತ್ತಿಲ್ಲ. ಸ್ನೇಹಿತರೆ, ಮತ್ತೊಬ್ರು ಹಿರಿಯ ಸ್ವಯಂ ಸೇವಕರು ಮನೆಗೆ ನಾನು ಬಂದಿದ್ದೀನಿ. ನಮ್ಮ RSS ಸಂಘದ ಹಿರಿಯ ಸ್ವಯಂ ಸೇವಕರು ಕೆಂಗೇರಿಗೆ. ಅವ್ರ ಪರಿಚಯ ಅವರೇ ಮಾಡಿಕೊಂಡು 1989ನಲ್ಲಿ ಯಾವ ರೀತಿ ಶಿಲಾನ್ಯಾಸದ ಕಾರ್ಯಕ್ರಮ ಆಯಿತು ಅನ್ನೋದನ್ನ ಅವ್ರ ಮುಖಾಂತರನೇ ಕೇಳೋಣ ಬನ್ನಿ. ನಿಮ್ಮ ಹೆಸರು, ನಿಮ್ಮ ಪರಿಚಯ. ಜಗನ್ನಾಥ, ಕೆಂಗೇರಿ ಉಪನಗರದಲ್ಲಿ ಅಂದರೆ ರಾಮ ಶಿಲಾನ್ಯಾಸದ್ದು ಆಯ್ತಲ್ಲ, ಆ ಸಮಯದಲ್ಲಿ ನಾನು ಟ್ರೆಸರರ್ ಆಗಿದ್ದೆ. ಪ್ರೆಸಿಡೆಂಟ್ ಬಂದ್ಬಿಟ್ಟು ಸುಬ್ಬು ಶರ್ಮಾ ಅಂತಿದ್ರು, ಅವ್ರಿಗೆ ಊರಲ್ಲಿ ಇಲ್ಲ, ಅವ್ರು ಇಲ್ಲಿ. ಆಮೇಲೆ ಡಾಕ್ಟರ್ ಕಶ್ಯಪ್ ಅವ್ರು ವೈಸ್ ಪ್ರೆಸಿಡೆಂಟ್ ಆಗಿದ್ರು. ಆಮೇಲೆ ಸೀತಾರಾಮ್ ಗೌಡ ಅಂತ ಹೇಳ್ಬಿಟ್ಟು ನಮ್ಮ ಕೆಂಗೇರಿ ಸ್ಕೂಲಲ್ಲಿ ಮಾಸ್ಟರ್ ಆಗಿದ್ರು, ಅವ್ರು ಸೆಕ್ರೆಟರಿ ಆಗಿದ್ರು. ಆಮೇಲೆ ನನ್ನ ಜೊತೆ ನಮಗೆ ಸಹಕಾರ ಕೊಟ್ಟವರಲ್ಲಿ ರಾಜಣ್ಣವರು, ಆಂಜನಪ್ಪನವ್ರ ತಂದೆಯವರಿದ್ದರು, ಮತ್ತು ಅಲ್ಲಿ ಮುನ್ರಾಜ್ ಅವರು, ಕೆಂಗೇರಿ ಎಲ್ಲಮ್ಮ ದೇವಸ್ಥಾನದ ಪೂಜೆ, ಇವರು ಎಲ್ಲಮ್ಮ ದೇವಸ್ಥಾನದ ಟ್ರಸ್ಟಿ ಮುನ್ರಾಜ್ ಇದ್ರು. ಅದೇ ರೀತಿಲಿ ಅಲ್ಲಿ ನಂಜುಂಡಪ್ಪನವರು, ಅಲ್ಲಿ ರಾಮ ಮಂದಿರ ಇದೆಯಲ್ಲ, ಎಲ್ಲಮ್ಮ ದೇವಸ್ಥಾನದ ರಾಮ ಮಂದಿರ, ಅವರಿದ್ದರು. ಮತ್ತು ನಾವೇನಂತಂದರೆ ಕೆಂಗೇರಿ ಉಪನಗರದಲ್ಲಿ, ಕೆಂಗೇರಿ ಮತ್ತು ಕೆಂಗೇರಿ ಉಪನಗರದಲ್ಲಿ 14 ಕಡೆ ರಾಮಶಿಲೆಯನ್ನು ಇಟ್ಟಿದ್ವಿ. ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ಆಮೇಲೆ ಇದು ಗಾಂಧಿನಗರ ಗಣಪತಿ ದೇವಸ್ಥಾನ, ಮತ್ತು ವಿಶ್ವವಿದ್ಯಾ ಗಣಪತಿ ಅಂದರೆ ನಮ್ಮ ಇದ್ರ ಹತ್ರ ಪೋಸ್ಟ್ ಆಫೀಸ್ ಹತ್ರ ಗಣಪತಿ, ಅಲ್ಲಿಟ್ಟಿದ್ವಿ ಇಲ್ಲಿ. ಅದೇ ರೀತಿಲಿ ಕೆಂಗೇರಿಯಲ್ಲಿ ರಾಮದೇವ್ರ ದೇವಸ್ಥಾನ, ಕೆರೆ ಹತ್ರ ರಾಮದೇವ್ರ ದೇವಸ್ಥಾನ, ಆಮೇಲೆ ಕನಿಕಾ ಪರಮೇಶ್ವರಿ ದೇವಸ್ಥಾನ, ಮತ್ತು ಕಸ್ತೂರಮ್ಮನ ದೇವಸ್ಥಾನ, ಗಂಗಾ ಭವಾನಿ ದೇವಸ್ಥಾನ ಅಲ್ಲಿಟ್ಟಿದ್ವಿ. ಅದೇ ಥರ ನಾಗದೇವನಹಳ್ಳಿಯಲ್ಲಿ ಮಾರಮ್ಮನ ದೇವಸ್ಥಾನ ಅಲ್ಲಿಟ್ಟಿದ್ವಿ. ಆಮೇಲೆ ಇನ್ನೊಂದು ಅಂತಂದರೆ ಕನ್ಯಾಕುಮಾರಿ ಶಾಲೆ ಇದೆಯಲ್ಲ, ಈಗ ಅಲ್ಲಿ ಒಂದು ಗಣಪತಿ ದೇವಸ್ಥಾನ ಅನ್ಸುತ್ತೆ, ಈಗ ಪಾರ್ಕಲ್ಲಿ ಮೇಲ್ಗಡೆ ಇತ್ತು, ಈಗ ಕೆಳಗಡೆ ಇದು ಮಾಡಿದ್ದಾರೆ ಅದನ್ನು, ಆ ದೇವಸ್ಥಾನದಲ್ಲಿ ಇಟ್ಟಿದ್ವಿ. ಮತ್ತು ಆ ಸಮಯದಲ್ಲಿ ಇಲ್ಲಿ ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇಲ್ಲೇನಂತಂದರೆ ರಾಘವೇಂದ್ರ ಸ್ವಾಮಿ ಇವರು ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಇವರು ಇದ್ದರು. ಆಮೇಲೆ ಈಗೇನಿದೆ, ಈಗ ದೇವಸ್ಥಾನದ ಅರ್ಚಕರಿದ್ದಾರೆ, ಹೊರಗಡೆಯಲ್ಲಿ ದೇವಸ್ಥಾನ ಅರ್ಚಕರು, ಅವ್ರ ತಂದೆ ಇಲ್ಲೂ ಮತ್ತು ಅಲ್ಲಿ ರಾಮದೇವ್ರ ಗುಡಿ ಕೆಂಗೇರಿ 2 ಕಡೆ ಪೂಜೆ ಮಾಡ್ತಿದ್ರು. ಅದೇ ರೀತಿಯಲ್ಲಿ ನಮ್ಮ ಗಣಪತಿ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅಂತ ಅವರಿದ್ದರು. ಆಮೇಲೆ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಅವರು ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅಂತ ಅವ್ರ ಹೆಸರು, ಅವರು ಹರಿಕತೆ ಎಲ್ಲ ಮಾಡಿದ್ರು ಅವಾಗ. ಆಮೇಲೆ ಅಲ್ಲಿ ಮೆರವಣಿಗೆ ಆಯಿತು. ಮೆರವಣಿಗೆಯಲ್ಲಿ ಎಲ್ಲ ಕೆಂಗೇರಿ ಎಲ್ಲ ಇತ್ತು. ಆ ಸಮಯದಲ್ಲಿ ನಮ್ಮ ಇವರ ಕೆಂಗೇರಿ ಮಸೀದಿ ಅಲ್ಲ, ಆ ಮಸೀದಿ ದೇವಸ್ಥಾನ ಕೂಡ ಅವರು ಕೂಡ ಪೂಜೆ ಕೊಟ್ಟಿದ್ರು. ಬಹಳ ಚೆನ್ನಾಗಿತ್ತು. ಅದಕ್ಕೆಲ್ಲ ಬಹಳ ಚೆನ್ನಾಗಿ ಲೀಡ್ ಮಾಡೋದು ಅಂತಂದರೆ ವಯಸ್ಸಾದರು ಆಂಜನಪ್ಪನವ್ರ ತಂದೆ, ಒಳ್ಳೆ ಹುಡುಗರ ಥರ ಓಡಾಡೋರು ಅವರು ಬಹಳ ನಮಗೆ ಸ್ಫೂರ್ತಿ ಇತ್ತು ಅವ್ರದ್ದು. ಆ ಥರ ಅವರೆಲ್ಲ ಮಾಡಿದ್ದಾರೆ. ಮತ್ತು ಕಡೆಯಲ್ಲಿ ಎಲ್ಲ ಆದಮೇಲೆ ಇಲ್ಲಿ ಎಲ್ಲ ದೇವಸ್ಥಾನಗಳು ನಾವೇನು ಮಾಡಿದ್ರೆ ₹1.25 ಅಂತ ಒಂದು ಇಟ್ಟಿಗೆಗೆ ಅವು ಕಲೆಕ್ಷನ್ ಮಾಡಿತ್ತು. ₹1.25, ₹5 ಮತ್ತು ₹10 ಅಂತ ಹೆಚ್ಚು ಕಡಿಮೆ ಆ ಟೈಮ್ದಲ್ಲಿ 50,000 ಕಲೆಕ್ಷನ್ ಆಗಿತ್ತು. ಕೆಂಗೇರಿಯೆಲ್ಲ ಬಹಳ ಚೆನ್ನಾಗಿ ಮೆರವಣಿಗೆ ಆಗಿದೆ. ಆಮೇಲೆ ಕಡೆ ದಿವಸ ಇನ್ನೊಬ್ಬರು ನಾನು ಹೆಸರು ಮಾಡ್ತೆ, ನಮ್ಮ ಇವರವರು ಶ್ರೀನಿವಾಸ್ ಶರ್ಮಾ ಅಂತ, ಅವ್ರಿಗೆ ತೀರೋಗಿದ್ದಾರೆ, ಅವರಿಲ್ಲ ಈಗ. ಆಮೇಲೆ ಕೃಷ್ಣಮೂರ್ತಿಗಳಿದ್ದರು, ಆಮೇಲೆ ರವೀಂದ್ರ ಇದ್ರು, ಮತ್ತು ಗಿರಿಯಪ್ಪ, ಇವರೆಲ್ಲ ನಮ್ಮ ಜೊತೆ ಸಹಕಾರ ನೋಡಿ ಎಲ್ಲ ಮಾಡೋದಕ್ಕೆ ಬಹಳ ಚೆನ್ನಾಗಾಯಿತು. ಕಡೆ ದಿವಸ ಏನು ಅಂತಂದರೆ ಅವತ್ತು ಇದು ಇದು ನಮ್ಮ ಆಚುಂಚಗಿರಿ ಮಠದ ಕಾಲಭೈರವ ರಥ ಅಂತ ಅದು ಬಂದಿದ್ದು, ಅದರಲ್ಲಿ ನಾವು ತಲುಪಿಸಿದ್ವಿ. ಆಮೇಲೆ ಆ ಸಮಯದಲ್ಲಿ ಕೇಶವ ಹೆಗ್ಡೆ ಅವರು ವಿಶ್ವ ಹಿಂದೂ ಪರಿಷತ್ತು ಇದು ಅವರು ಅವಾಗ ಕ್ಷೇತ್ರ ಇದಾಗಿದ್ರು ಶಿಲಾನ್ಯಾಸದ ಬಗ್ಗೆ. ಆಮೇಲೆ ಸೋಮನಾಥ್ ಅಂತಿದ್ರು, ಅವರು ಬಂದಿದ್ದರು. ಅವರೆಲ್ಲ ಬಂದು ಬಹಳ ಚೆನ್ನಾಗಿ ನಡೆದಿದೆ. ಎಲ್ಲ ದೇವಸ್ಥಾನಗಳು ಬಹಳ ಚೆನ್ನಾಗಿ ವಿಜೃಂಭಣೆಯಿಂದ ಪೂಜೆ ನಡೆದಿದೆ. ಮತ್ತೆ ಇದಕ್ಕೆ ಕರಸೇವಕರಾಗಿ ಕೆಲವರೆಲ್ಲ ಹೋಗಿದ್ರು, ಅದದ್ದು ನೆನಪಿದೆ? ಯಾರು ಹೋಗಿದ್ರು, ಏನು? ಕರಸೇವಕರು ಅಂತಂದ್ರೆ ಒಬ್ಬ ಹುಡುಗನ ಕಳಿಸಿದ್ವಿ, ಪಾಂಡು ಅಂತ ಹೇಳ್ಬಿಟ್ಟು. ಹಾಗೇನಂತಂದ್ರೆ ಅವಾಗ ನನಗೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ಅವಾಗ ನಮ್ಮ ಮನೆಯವರು ಪ್ರೆಗ್ನೆಂಟ್ ಇದ್ರು, ಹಾಗಾಗಿ ನಾವು ಹೋಗೋಕ್ಕಾಗಿಲ್ಲ. ಅದಾದಮೇಲೆ ಒಂದು 6 ತಿಂಗಳಿಗೆ ನನ್ನ ಮಗ ಹುಟ್ಟಿದ. ಅದಕ್ಕೆ ಎಲ್ಲರೂ ಹೇಳೋರು ನಮಗೆ, ನಿಮ್ಮ ಮನೆಯಲ್ಲಿ ರಾಮನೇ ಹುಟ್ಟುತ್ತಾನೆ ಅಂದ್ಬಿಟ್ಟು. ಹಾಗಾಗಿ ನನ್ನ ಮಗ ನಕ್ಷತ್ರ ತಿಥಿ ಎಲ್ಲ ನವಮಿ ಮತ್ತು ಪುನರ್ವಸು ನಕ್ಷತ್ರ, ಅದೇ ಶ್ರೀರಾಮ ನವಮಿಗಿಂತ 1 ತಿಂಗಳು ಮುಂಚೆ ಹುಟ್ಟಿದ್ದಾನೆ, 1990ಲಿ.
ಅದೇ ಮತ್ತೆ ಈಗ ನಾಳೆ ನಡೀತಿರುವಂತಹ 22ನೇ ತಾರೀಕು ಬಾಲರಾಮನ ಪ್ರತಿಷ್ಠಾಪನೆ ಏನ್ ಅನ್ಸುತ್ತೆ ಈಗ ಅಜಯ್? ಈಗ ಅದೇ ನಾವು ಇಷ್ಟು ದಿವಸ ಯಾವಾಗಲೂ ಮಾಡಬೇಕಾಗಿದ್ದು, ಇಷ್ಟು ದಿವಸ ಕೋರ್ಟು ಕಚೇರಿ ಅಂತ ಹೇಳ್ಬಿಟ್ಟು ನಿಧಾನ ಆಯಿತು. ಈಗ ಆಗಿರೋ ನಮಗೆಲ್ರಿಗೂ ಸಂತೋಷ ಆಗಿದೆ. ನಮ್ಮ ವಡಗೇರಳ್ಳಿ ದೇವಸ್ಥಾನದಲ್ಲಿ, ಇಲ್ಲಿ ಕೆಂಗೇರಿಯಲ್ಲಿ 3 ಕಡೆ ಇಟ್ಟು ಉಪನಗರದಲ್ಲಿ ನಾವು ನಮ್ಮದೇ ಅಂತ ನಮ್ಮದು ಒಳಗೇರಳ್ಳಿ ವಸತಿ ಅಂತೇಳಿ, ಒಳಗೇರಳ್ಳಿ ವಸತಿಯಲ್ಲಿ ವಡಗೇರಳ್ಳಿ ದೇವಸ್ಥಾನ, ಮತ್ತು ಇಲ್ಲಿ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಇಟ್ಟಿದ್ದೀವಿ. ಮತ್ತು ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ MTS ಲೇಔಟ್, ಅದನ್ನು ನವೀನ್ ಅವರೆಲ್ಲ ನೋಡ್ತಾರೆ. ಇಲ್ಲಿ ವಡಗೇರಳ್ಳಿ ದೇವಸ್ಥಾನದಲ್ಲಿ ಸಂತೋಷು, ಅರ್ಜುನು, ಆಮೇಲೆ ಅವ್ರ ಗ್ರೂಪ್ ಎಲ್ಲ ಅವ್ರು ಮಾಡ್ತಾ ಇದ್ದಾರೆ. ಆಮೇಲೆ ಅಲ್ಲಿ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ನಮ್ಮ ಶ್ಯಾಮ್ ಭರದ್ವಾಜ್ ಅಂತ ನಮ್ಮ ಸ್ವಯಂ ಸೇವಕನ, ಅವರು ಬಹಳ ಹಳೆಯ ಸ್ವಯಂ ಸೇವಕರು. ಮತ್ತು ಇನ್ನೊಬ್ಬರು ಸುಕನ್ಯಾ ಹೆಗ್ಡೆ ಅಂತ ಹೇಳ್ಬಿಟ್ಟು, ಮತ್ತು ಶ್ರುತಿ ಭಟ್ ನಮ್ಮ ರಾಷ್ಟ್ರ ಸೇವಕ ಸಮಿತಿಯವರು, ಅವರು ಮುಂದಾಳದಲ್ಲಿ ಮಾಡ್ತಾರೆ. ಮತ್ತು ನಮ್ಮ ಜೊತೆ ಇನ್ನು ಸುನಿಲ್ ಗರ್ದೆ ಅಂತಿದ್ದಾರೆ, ಸುನಿಲ್ ಗರ್ದೆ. ಮತ್ತು ಈಗ ನಮ್ಮ ಆದರ್ಶ ನಮ್ಮ ಎಲ್ಲಾ ಸ್ವಯಂ ಸೇವಕರು ಸೇರಿ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಈ ಬಂಟಿಂಗ್ಸ್ ಎಲ್ಲ ಕಟ್ಟಿ ರೆಡಿ ಆಗಿದೆ. ನಾಳೆ ಅದೇ 10 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಇಲ್ಲಿ ರಾಮ ತಾರಕ ಹೋಮ ಎಲ್ಲ ಇದೆ ಒಳಗೇರಹಳ್ಳಿಯಲ್ಲಿ. ಎಲ್ಲ 3 ಕಡೆನೂ ಒಳ್ಳೆ ವಿಜೃಂಭಣೆಯಾಗಿ ನಡೆಯುತ್ತೆ, ಬಹಳ ಚೆನ್ನಾಗಿ ನಡೆಯುತ್ತೆ. ಓಕೆ, ನಿಮ್ಮ ಅನುಭವ ಮತ್ತು ಆಗಿನ ಪರಿಸ್ಥಿತಿಯನ್ನು ಚೆನ್ನಾಗಿ ವಿವರಣೆ ಕೊಟ್ಟು ನೆನ್ಪಿಟ್ಕೊಂಡಿದ್ದೀರಲ್ಲ, ಅದೇ ಖುಷಿ ನನಗೆ. ಧನ್ಯವಾದ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸ್ನೇಹಿತರೆ, ಇನ್ನೊಬ್ಬರು ನಮ್ಮ ಹಿರಿಯ ಸ್ವಯಂ ಸೇವಕರು ಮನೆಗೆ ಬಂದಿದ್ದೀನಿ. ಸೊ ಅವರು 1989ನಲ್ಲಿ ಮುಂಚೂಣಿಯಲ್ಲಿ ಇದ್ದು ಭಾಗವಹಿಸಿದಂತಹ ಸ್ವಯಂ ಸೇವಕರು. ಸೊ ಅವರು ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ. ನಿಮ್ಮ ಪರಿಚಯ ಮತ್ತು 1989ನಲ್ಲಿ ಶಿಲಾನ್ಯಾಸ ಇದಾದಾಗ ಯಾವ ರೀತಿ ಇತ್ತು ಅನ್ನೋದನ್ನ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು. ನನ್ನ ಹೆಸರು ರವೀಂದ್ರನಾಥ್ ಅಂತ. ನನ್ನ ಮನೆ RSS ಮನೆ. ಯಾಕೆಂದ್ರೆ ನಮ್ಮ ಅಜ್ಜನ ಕಾಲದಿಂದಾನು ಕೂಡ RSS ಮನೆ ಅಂತ ಹೇಳಿ, ಸಂಘದ ಮನೆ ಅಂತ ಹೇಳಿ ಗುರುತಿಸ್ಕೊಂಡಿದ್ದು ಹರಿಹರದಲ್ಲಿ. ಈ ಗಾಂಧಿ ಹತ್ಯೆಯಾದ ಕೆಲವು ವಾರಗಳ ನಂತರ ಅಂತ ಅನ್ಸತ್ತೆ, ನಮ್ಮ ಅಜ್ಜ ಅವ್ರ ಮನೆಗೆ ಅಟ್ಯಾಕ್ ಮಾಡಿದ್ರು ಅಂತ ಕೇಳ್ಪಟ್ಟಿದ್ದೀನಿ ನಾನು. ಗಾಂಧಿನ ಕೊಂದವ್ರ ಮನೆ ಅಂತ ಅನ್ಕೊಂಡು. ರವೀಂದ್ರನಾಥ್ ಮೂಲತಃ ಸ್ವಯಂ ಸೇವಕ, ಕಾರ್ಯಕ್ಷೇತ್ರ ಬಿಜೆಪಿಯಲ್ಲಿ ವಿವಿಧ ಜವಾಬ್ದಾರಿ ನಿರ್ವಹಿಸಿದ್ದೀನಿ. ಅದು ಹೇಳ್ತಾ ಹೋದ್ರೆ ಅದೇ ಬಹಳ ಆಗುತ್ತೆ. ಈಗ ಪ್ರಸ್ತುತವಾಗಿ 89ರಿಂದ ಏನಿತ್ತು ವಾತಾವರಣ, ಏನು ನೀವು ಕೆಂಗೇರಿ ಉಪನಗರ ನೋಡ್ತಾ ಇದ್ದೀರಾ, ಅವಾಗ ಇಷ್ಟು ವಿಸ್ತಾರ ಇರಲಿಲ್ಲ. 89ರಲ್ಲಿ ಒಂದು ಚುನಾವಣೆ ಬಂತು. ಅವಾಗ ಒಂದೆರಡು ಕಾರ್ಯಕ್ರಮ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ನಮಗೆ ಕೊಟ್ಟಿದ್ರು. ನಾನು, ಕೃಷ್ಣಮೂರ್ತಿ, ಡಾಕ್ಟ್ರು ಕಶ್ಯಪ್ ಅಂತ, PS ಜಗನ್ನಾಥ್, ನರೇಂದ್ರ ಅಂತ ಒಬ್ಬಿದ್ದ, ಇವರಿಷ್ಟು ಜನ ತಗೊಂಡಿದ್ವಿ. ಬಟ್ ಏನ್ ಎಕ್ಸಾಕ್ಟ್ ಆಗಿ ಮಾಡಿದ್ವಿ ಅಂತ ನನ್ಗೊಂದ್ ಸ್ವಲ್ಪ ಮರ್ತು ಹೋಗ್ಬಿಟ್ಟಿದೆ. ಯಾಕಂದ್ರೆ 2 ಕಾರ್ಯಕ್ರಮದ ಬಗ್ಗೆ ನನಗೆ ಮರ್ತು ಹೋಗಿದೆ. ನಮ್ಗೆಲ್ಲ ಬಹಳ ಖುಷಿ ಕೊಡುವಂತಹದ್ದು. ಮತ್ತೆ ಯಾಕೆ ಖುಷಿ ಕೊಡುವಂತಹದ್ದು ಅಂದ್ರೆ ಜನರ ಭಾಗವಹಿಸುವಿಕೆ. ಸ್ವಯಂ ಸೇವಕರು ನಾವು ಮನೆಗಳಿಗೆ ಹೋಗ್ತೀವಿ, ಹೇಳ್ತೀವಿ, ಮಾಡ್ತೀವಿ, ಅವೆಲ್ಲ ನಡೀತಾ ಇತ್ತು. ಆದ್ರೆ ಅದು ತುಂಬಾ ಸೀಮಿತವಾಗಿತ್ತು. ಯಾವಾಗ ರಾಮಶಿಲಾ ಪೂಜನಾ ಕಾರ್ಯಕ್ರಮ ಶುರು ಆಯ್ತು, ನಮ್ಮ ನಿರೀಕ್ಷೆಗೂ ಮೀರಿ ಜನರ ಸ್ಪಂದನೆ ಸಿಕ್ತು ಕೆಂಗೇರಿ ಉಪನಗರದಲ್ಲಿ. ಆಗ ಒಳಗೇರಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ರಾಮಶಿಲೆ ಇಟ್ಗೆನ ನಾವು ರಾಮಶಿಲೆ ಅಂತ ಅವಾಗ ತಗೊಂಡ್ ಹೋಗ್ತಾ ಇದ್ವಿ. ಅಲ್ಲಿ ಪೂಜೆ ಮಾಡಿ ಆ ಇಟ್ಗೆನ ಒಂದು ಪಲ್ಲಕ್ಕಿಲಿ ಊರಲ್ಲಿ ತಗೊಂಬಂದ್ರೆ, ಈ ಒಳಗೇರಹಳ್ಳಿ ಸರ್ಕಲ್ ಏನ್ ನೋಡ್ತಾ ಇದ್ದೀರಾ, ಅಲ್ಲಿ ತನಕ ಅಲ್ಲಿ ಮುಂದೆ ಎಲ್ಲ ಮೇನ್ ರೋಡಲ್ಲೆಲ್ಲ ತಗೊಂಬಂದ್ವಿ. ಅವಾಗ ಒಂದು ರಥ ಅಂತ ಬರ್ತಾ ಇತ್ತು, ಆ ರಥಕ್ಕೆ ತಗೊಂಡು ಹೋಗಿ ಕೊಡುವಂತದ್ದಿತ್ತು. ಒಟ್ಟಿಗೆನೆ ಎಲ್ಲ ಒಟ್ಟು ಮಾಡಿ ಜನ ಆ ರಾಮಶಿಲೆ ತಗೊಂಬರ್ತಿರೋ ಪಲ್ಲಕ್ಕಿಗೆ ಎಷ್ಟು ಭಕ್ತಿ ಭಾವದಿಂದ ಕೈ ಮುಗಿತಾ ಇದ್ರು. ಅದರ ಜೊತೆಗೆ ಹೊತ್ತಿದ್ದವ್ರು ನಾವ್ಯಾರು ಅದಕ್ಕೆ ಲೆಕ್ಕ ಇಲ್ಲ, ನಮ್ಮ ಕಾಲಿಗೆ ಬೀಳ್ತಾ ಇದ್ರು. ಅದು ನಮಗೆ ಒಂಥರ ಕಷ್ಟ, ಹಿಂಸೆ, ಆನಂದ 3 ಆಗೋದು. ಯಾಕೆಂದ್ರೆ ಜನಭಾವನೆ ತನ್ಮೂಲಕ ರಾಮನ್ ನೋಡ್ತಾ ಇದ್ರು ಅವರು. ಪಲ್ಲಕ್ಕಿಲಿ ಏನು ರಾಮಶಿಲೆ ಇತ್ತು, ಆ ರಾಮಶಿಲೆ ಇದು ದೇವಸ್ಥಾನ ಕಟ್ಸಕ್ ಹೋಗ್ತಾ ಇರುವಂತಹ ಒಂದ್ ಇಟ್ಗೆ ಅಷ್ಟು ಭಕ್ತಿಯಾದಂತಹದ್ದು, ನಾವು ಪಾವನವಾಗಿರುವಂತದ್ದು ಕಳಿಸ್ಕೊಡ್ತಾ ಇದೀವಿ ಅನ್ನೋ ಭಾವನೆ ಜನಮಾನಸಕ್ಕೆ ಹೋಗ್ತಾ ಇತ್ತು. ಅದಾದ್ಮೇಲೆ ತದನಂತರ ಬೇರೆ ಬೇರೆ ಕಾರ್ಯಕ್ರಮ, ಕರಸೇವೆ, ಈ ತರ ಎಲ್ಲ ಕಾರ್ಯಕ್ರಮಗಳು ಕೊಟ್ಟ ನಂತರ ಕರಸೇವೆಗೆ ನಾನು ಹೋಗಕ್ಕಾಗ್ಲಿಲ್ಲ. ಆದ್ರೆ ನಮ್ಮಿಂದ ಒಬ್ರು ಹೋಗಿದ್ರು, ಅಲ್ಲ ಅವರು ನಮ್ಮ ಕೆಂಗೇರಿಯಿಂದ ಒಬ್ರು ಹೋಗಿದ್ರು, ಪಾಂಡು ಹೋಗಿದ್ರು, ಎಲ್ಲರೂ ಒಟ್ಟು ಮಾಡಿ ಕಳಿಸಿದ್ದು. ಅವಾಗ ನಮ್ಮ ಕೇಶವ ಹೆಗ್ಡೆ ಅವರು ವಿಶ್ವ ಹಿಂದೂ ಪರಿಷತ್ತಲ್ಲಿ
ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವಾಗ ಎಲ್ಲರೂ ನಾವೆಲ್ಲ ಹೋಗ್ತಾ ಇದ್ವಿ ಬೈಠಕ್ಕಿಗೆ ಈ ಭಾಗದಿಂದ. ಜನರ ಭಾವನೆ ಹೇಗಿತ್ತು ಅನ್ನೋದಕ್ಕೆ ಹೇಳ್ತೀನಿ. ಒಂದು ಇಂಟ್ರಾಕ್ಟ್ ನಾವು ಮೊನ್ನೆ ಹೀಗೆ ನಮ್ಮ RSS ಗ್ರೂಪ್ಗಳಲ್ಲಿ ಒಂದು ಫೋಟೋ ಹಾಡ್ದಾರ್ತು. ಜಗನ್ನಾಥ್ ಜಿ ಅವರು ಒಂದು ಹಳೆಯ ಫೋಟೋಗಳನ್ನ ಹಾಕಿದ್ರು, ಅವಾಗ ಇದ್ದಿದ್ದ ಫೋಟೋಸ್. ಅವಾಗ ಗೊತ್ತಾಯ್ತು ಈ ಮಟ್ಟದಲ್ಲಿ ಕೆಂಗೇರಿ ಆಗಿತ್ತಾ, ನಮಗೂ ಗೊತ್ತಿರ್ಲಿಲ್ಲ ಆಗಿತ್ತಾ ಅನ್ನೋದು. ಅದ್ಭುತ ಕೆಂಗೇರಿ. ಬಹುಶಃ ನಮಗೆ ಖುಷಿ ಕೊಡುವಂತದ್ದು, ನಾವು ಅದ್ವಾನಿ ಅವರ ರಥಯಾತ್ರೆ ಆಯ್ತಲ್ಲ, ಅದ್ವಾನಿ ಅವರ ರಥಯಾತ್ರೆ ನಮ್ಮ ಕರ್ನಾಟಕದಲ್ಲಿ ಬರೀ ಒಂದೇ ಒಂದು ಊರಿಗೆ ಬಂದು ಹೋಯ್ತು, ಹುಮ್ನಾಬಾದ್ಗೆ ರಥಯಾತ್ರೆ ಬರ್ತಾ ಇದೆ ಅದ್ವಾನಿ ಅವ್ರದ್ದು ಅಂತ ನಾವೆಲ್ಲರೂ ಕೂಡ ಹುಮ್ನಾಬಾದ್ಗೆ ಹೋಗಿದ್ವಿ. ಅಲ್ಲಿ ಒಂದು ಸ್ಕೂಲ್ ಮೈದಾನದಲ್ಲಿ ರಥಯಾತ್ರೆ ಬಂದಿತ್ತು. ಆಗ ಆ ರಥಯಾತ್ರೆಗೆ ಜನರ ಉತ್ಸಾಹ ಇದೆಲ್ಲ ನೋಡಿದ್ರೆ ಏನೋ ಬದಲಾವಣೆ ಆಗ್ಬಿಡ್ತಾ ಇದೆ, ದೊಡ್ಡ ಬದಲಾವಣೆ. ನಿಮ್ಗೆ ಈಗಲೂ ಅದೆಲ್ಲ ಕಣ್ಮುಂದೆ ಇದೆ, ಚಿತ್ರಣ ಹಾಗೆ ಕಣ್ಮುಂದೆ ಇದೆ ನಮ್ಗೆ. ಎಷ್ಟ್ರ ಮಟ್ಟಿಗೆ ಅಂತಂದ್ರೆ ಅದಾದ್ಮೇಲೆ ಇಲ್ಲಿಂದ ಕರ್ಸೇವೆಗೆ ಕಳಿಸಿದ್ವಲ್ಲ, ನಾವು ಸಿಟಿಯಿಂದ ಎಲ್ಲ ಬೀಳ್ಕೊಡಕ್ ಹೋಗ್ತಾ ಇದ್ವಿ. ಬೇರೆ ಬೇರೆ ಟೀಮು ಬಿಜೆಪಿಯಿಂದ ಸಕ್ರಿಯವಾಗಿದ್ದರಿಂದ ಅಲ್ಲಿ ಟ್ರೈನ್ ತುಂಬಾ ಕರಸೇವಕರು ಹೋಗೋರು. ಆ ಕರಸೇವಕರಿಗೆ ಕಳಿಸುವಂತದ್ದು ಉತ್ಸಾಹ ಎಷ್ಟಿತ್ತು ಇಲ್ಲಿ ಹೋಗದೆ ಇರೋಂಥವ್ರಿಗೆ ಅಂದ್ರೆ, ಅಷ್ಟೂ ಜನಕ್ಕೆ ಬೇರೆ ಬೇರೆ ರೀತಿಯಾದಂತ ತಮ್ಮ ಕೈಲಿ ಏನೇನಾಗತ್ತೆ ಹಣ ಕೊಡೋರು ಹಣ ಕೊಡ್ತಾ ಇದ್ರು. ದಾರಿನಲ್ಲಿ ಏನೇನು ಅವಶ್ಯಕತೆಗಳು ಬೇಕು ಅವ್ರಿಗೆ ಅದನ್ನ ಪೂರೈಸ್ತಾ ಇದ್ರು. ಚಳಿ ಇರುತ್ತೆ, ಒಳ್ಳೆ ಬೆಚ್ಚಗಿನ ಬಟ್ಟೆ ತಗೊಂಡೋಗಿ, ಇದೆಲ್ಲಾನು ಕೂಡ ರಗ್ಗು ಶಾಲು ಈ ತರ ಎಲ್ಲ ಅಗತ್ಯ ಇರ್ತಿರ್ಲಿಲ್ಲ. ಕೆಲವ್ರಿಗೆ ಅಗತ್ಯ ಇರುತ್ತೆ, ಬೇಕಾಗತ್ತೆ, ಇನ್ಯಾರ್ಗಾರ ಅಗತ್ಯ ಇರೋರಿಗೆ ಕೊಟ್ಬಿಡಿ. ಈ ತರ ಎಲ್ಲ ಜನರ ಉತ್ಸಾಹ ಇತ್ತು. ಇದು ನಮ್ಗೆ ಯಾಕೆಂದ್ರೆ ಸ್ವಯಂ ಸೇವಕರಿಗೆ ಈ ತರ ಒಂದು ದೊಡ್ಡ ಬದಲಾವಣೆ ಆಗತ್ತೆ, ಇದು ಎಲ್ಲಿಗೆ ಹೋಗುತ್ತೆ ನಮ್ಗೆ ಕಲ್ಪನೆ ಇರ್ಲಿಲ್ಲ, ಏನೂ ಕಲ್ಪನೆ ಇರ್ಲಿಲ್ಲ. ನಮಗ್ ಇದ್ದಿದ್ದು ನಾವೇನು ಕೋರಲ್ಲಿ ಒಂದಿಷ್ಟು ಜನ ಮಾತಾಡ್ಕೊಂತ ಕೂತ್ಕೊಂತ ಇದ್ವಿ ಬಿಜೆಪಿ ಆಫೀಸಲ್ಲಿ. ನಮ್ದು ಮೊದಲನೇ ಗುರಿ ಅಯೋಧ್ಯೆ, ಕಾಶಿ, ಮಥುರಾ. ಒಂದು ಸ್ಲೋಗನ್ ಇತ್ತು, ನೆನ್ಪಿರ್ಬೋದಾ? ಕಾಶಿ ಅಯೋಧ್ಯೆ ಹೋಗೆ, ಕಾಶಿ ಮಥುರಾ ಬಾಕಿ ಹೇ ಅಂತ ಅನ್ಕೊಂಡು ಅವಾಗ ಹೇಳ್ತಾ ಇದ್ದಿದ್ದು. ಕಟ್ಟುವೆವು ರಾಮ ಮಂದಿರ ಕಟ್ಟುವೆ, ಅದು ಕನ್ನಡದಲ್ಲಿ ಇತ್ತು. ನೀವು ಆಗ ಹೇಳಿದ್ರಿ ಕಷ್ಟಗಳು ಮತ್ತು ಒಂದು ಜಂಜಾಟಗಳು, ಹೊಡೆದಾಟ ಬಡದಾಟ ಆ ಟೈಮಲ್ಲಿ ಆಗಿತ್ತು ಅಂತ ಕೇಳಿದೀನಿ ನಾನು, ಗೊತ್ತಿಲ್ಲ. ಈ ರಾಮನ ಅಯೋಧ್ಯೆಗೆ ಹೋಗ್ಬೇಕಾದ್ರೆ ಅದೆಲ್ಲ ಮೀರಿ ನಾಳೆ ಆಗ್ತಿರೋಂತ 22ನೇ ತಾರೀಕು ರಾಮಲಲ್ಲನ ಪ್ರತಿಷ್ಠಾಪನೆ ಅಲ್ವಾ? ಹೇಗೆ ಯಾವ ರೀತಿ ಹೇಳ್ಬೇಕು, ಉದಾಹರಣೆ ಕೊಡೋದಿಕ್ಕೆ ಸೂಕ್ತವಾದ ಉದಾಹರಣೆನೇ ಸಿಗಲ್ಲ. ಯಾಕಂದ್ರೆ ಇದು ಎಲ್ಲರ ಭಾವನೆಗಳಿಗೆ ಮೀರಿದಂತ ಭಾವನೆ. ಇದು ಏನು ಅಂತಂದ್ರೆ ಸಾಕ್ಷಾತ್ ರಾಮನೇ ನಾಳೆ ಬಂದು ಕುತ್ಕೋತಾ ಇದ್ದಾನೆ. ಅಲ್ಲಿ ಏನ್ ಬಹಳ ಅಂತಂದ್ರೆ ಏನು, ಬೇರೆ ಜನರ ಭಾವನೆಯಿಂದ ಒಂದು ಶಿಲೆ, ಅಲ್ಲಿ ರಾಮ, ಅಲ್ಲೊಂದು ದೇವಸ್ಥಾನ ಉದ್ಘಾಟನೆ ಆಗತ್ತೆ, ಬಹಳಷ್ಟು ಉದ್ಘಾಟನೆ ಆಗತ್ತೆ ದೇವಸ್ಥಾನಗಳು, ಅಷ್ಟೇನಾ? ಆದ್ರೆ 528 ವರ್ಷದಿಂದ ಏನ್ ಆ ಮೈರು ಬಾಕಿ ಬಂದು ಆ ನಮ್ಮ ದೇವಸ್ಥಾನವನ್ನ ಒಡೆದು ಹಾಕಿ ಏನ್ ಆ ಗುಮ್ಟಾ ಸ್ಥಾಪನೆ ಮಾಡಿ ಹೋಗಿದ್ದ, ಅದೊಂಥರ ಚುಸ್ತಾ ಇತ್ತು. ಮೊದಲನೇ ಸಲ ಕರಸೇವೆ ಆದಾಗ ಏನು ಕರಸೇವೆ, ಸರಯೂ ನದಿ ದಡದಿಂದ ಮರಳನ್ನ ತಗೊಂಡೋಗಿ, ಒಂದು ಹಿಡಿ ಮರಳನ್ನ ತಗೊಂಡೋಗಿ ಅಲ್ಲಿ ಇಡಬೇಕು ಅಂತ ಇವರು ಸಿಂಘಾಲ್ ಅವರು ಹೇಳಿದಾಗ ನಮ್ಗೆಲ್ಲ ಒಂಥರ ಪೆಚ್ಚಾಗೋಯ್ತು. ಅಯ್ಯೋ, ಇಷ್ಟಕ್ಕೋಸ್ಕರ ಅಲ್ಲಿಗೆ ಹೋಗ್ಬೇಕಿತ್ತ ಅಂತ ಅನ್ಸಿದ್ದು ಹೌದು ಅವತ್ತಿಗೆ. ಆದ್ರೆ ಅವತ್ತಿದ್ದ ಸರ್ಕಾರಗಳು ಎಷ್ಟು ಹಿಂಸೆ ಕೊಡ್ತಾ ಇತ್ತು ಅಂತಂದ್ರೆ ಅಸಾಧ್ಯವಾದ ಹಿಂಸೆ ಕೊಡ್ತಾ ಇತ್ತು. ಅದಾದ ನಂತರ 2ನೇ ಸಲ ಅವಾಗ ಮುಲಾಯಂ ಸಿಂಗ್ ಯಾದವ್ ಏನು ಗುಂಡು ಹೊಡೆಸಿ ನಮ್ಮ ಕಾರ್ಯಕರ್ತರನ್ನ ಕರಸೇವಕರನ್ನ ಕೊಂದು ಹಾಕ್ದ. ಅದಾದ ನಂತರ ಕಲ್ಯಾಣ್ ಸಿಂಗ್ ಅವ್ರ ಸರ್ಕಾರ ಬಂದಾಗ, ನರಸಿಂಹರಾಯರು ಪ್ರಧಾನಮಂತ್ರಿಗಳಾಗಿದ್ದಾಗ ಆ ಕರಸೇವೆನಲ್ಲಿ ಆ ಗುಮ್ಮಟ ಬಿದ್ದಾಗ ಅದು ಒಂಥರ ಬೇರೆ ರೀತಿನಲ್ಲಿ ನೋಡಿದ್ರೆ ಅವಘಡ ಅಂತ ಬಹಳ ಸಾಮಾನ್ಯರು ಹೇಳ್ತಾರೆ. ಆದರೆ ನಮ್ಮ ಮೇಲೆ ಅಸಹ್ಯಕರವಾದಂತ ನಮ್ಮ ತುಳಿತ ನಮ್ಮನ್ನು ಎಷ್ಟರ ಮಟ್ಟಿಗೆ ತುಳಿದಿದ್ರೋ ಆ ತುಳಿತದ ದ್ಯೋತಕ ಹೋಯ್ತಪ್ಪ, ಅತ್ಲಾಗೆ ಪೀಡೆ ಹೋಯ್ತಪ್ಪ ನಮಗೆ ಅನ್ನೋ ಭಾವನೆ ಬರೀ ನಮ್ಗಲ್ಲ, ಇಡೀ ದೇಶದಲ್ಲಿತ್ತು. ನಾನು ಇನ್ನೊಂದು ಮಾತನ್ನ ನಾನು ಪದೇ ಹೇಳ್ತೀನಿ, ಯಾಕೆ ಯಾವಾಗಲೂ ಸೈಲೆಂಟ್ ಮೆಜಾರಿಟಿ ಸುಮ್ಮನಿರ್ತಾನೆ, ಬಹಳ ಅನ್ಯಾಯ ಸಹಿಸ್ಕೊಂತಾನೆ. ಆದ್ರೆ ಯಾವಾಗ ಒಂದ್ಸರಿ ಎದಳ್ತಾನೋ
ಅವಾಗ ಅವನನ್ನ ಹಿಡಿದು ನಿಲ್ಸಕ್ಕಾಗಲ್ಲ, ಅವನು ಅಥವಾ ಆಕೆ ಆ ವ್ಯಕ್ತಿ. ನಾನು ಅದಕ್ಕೆ ಉದಾಹರಣೆನೂ ಕೂಡ ಕೊಡ್ತೀನಿ. ಎಮರ್ಜೆನ್ಸಿನಲ್ಲಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಹೇರಿದಾಗ ಇದು ಅತಿ ಆಯ್ತು ಅಂತ ನಮ್ಮ ದೇಶದ ಜನಕ್ಕೆ ಅನ್ನಿಸ್ತು, ಕಿತ್ತೊಗೆದ್ರು. ಇದು ರಾಮಂದು ಅದ್ವಾನಿಯವರ ರಥಯಾತ್ರೆಗೆ ಬರ್ತಾ ಇದ್ದಿದ್ದು ಜನ ನೋಡಿದ್ರೆ ನಾವು ಅವಾಕ್ ಆಗ್ತಾ ಇದ್ವಿ, ಇಷ್ಟು ಜನ. ಮತ್ತೆ ನಾವ್ ಯಾವಾಗೆಲ್ಲ ಹೋಗ್ತಾ ಇದ್ರೆ, ರೀ ಬಿಜೆಪಿ ಅವರೇ ಯಾಕ್ರಿ ನಮ್ಮವ್ರಿಗೆ ಬರಲ್ವೇನ್ರಿ ಅಂತ ಕರೆದು ಮಾತಾಡ್ಸೋರು ನಮ್ಮನ್ನ. ಅಂದ್ರೆ ಜನರ ಅವಾಗ ನಮ್ಗೆ ಉತ್ಸಾಹ ಎಷ್ಟರ ಮಟ್ಟಿಗೆ ಬರ್ತಾ ಇತ್ತು ಅಂತಂದ್ರೆ ನೀವು ನಂಬ್ಲಿಕ್ಕಿಲ್ಲ. ಅವಾಗ ನಮ್ಮ ಬೈಕ್ ಇತ್ತು, ಒಂದ್ ಬೈಕಲ್ಲಿ ಎಷ್ಟಾಗತ್ತೋ ಅಷ್ಟು ಹೋಗ್ತಿದ್ವಿ. ಆಮೇಲೆ ಬಹಳಷ್ಟು ಹಳ್ಳಿಗಳನ್ನ ನಡ್ಕೊಂಡು ತಿರುಗಾಡಿದೀವಿ ನಾವು. ಇಲ್ಲಿ ಸುತ್ತಲೂ ನಡ್ಕೊಂಡು ಓಡಾಡಿ ನಾವು ಸಂಘಟನೆ ಮಾಡಿರುವಂತಹದ್ದು. ಅವಾಗೆಲ್ಲ ಜನಕ್ಕೆ ಅಲ್ಲೇನೋ ಮಾಡ್ತಾ ಇದ್ದೀರಾ ನೀವು, ರಾಮನ ದೇವಸ್ಥಾನ ಕಟ್ತಾ ಇದ್ದೀರಾ, ಕಟ್ಟಿ ಅಂತ ಹೇಳಿ ಜನ ನಮ್ ನಿರೀಕ್ಷೆಗೆ ಮೀರಿ ದುಡ್ಡು ಕೊಡ್ತಾ ಇದ್ರು. ಖಂಡಿತ. ಹಾಗಾದ್ರೆ ಕೂಪನ್ನು ಅವೆಲ್ಲಾನು ಲೆಕ್ಕಾಚಾರ ಅದ್ರಲ್ಲಿ ಯಾವುದೇ ರೀತಿಯಾದ ಇದಾಗ್ತಿರ್ಲಿಲ್ಲ. ನಮ್ ಜಗನ್ನಾಥ್ ಇವತ್ತು ಲೆಕ್ಕಾಚಾರ ಅವಾಗತ್ತು ತೋರ್ಸಿದ್ರು. ಇವತ್ತು ಅವ್ರದ್ದು ನಾನು ಮಾತಾಡ್ತಿದ್ದೀನಿ, ಅವ್ರ ಲೆಕ್ಕಾಚಾರ ನೋಡಿದ್ರೆ 30 ವರ್ಷದ ಹಿಂದೆ ಲೆಕ್ಕಾಚಾರ ನಾನು ತೋರ್ಸಿದ್ರು. ಹಾಗಾದ್ರೆ ನಾಳೆ ನಡೀತಿರುವಂತದ್ದು ಬಹಳ ಖುಷಿ ಮತ್ತು ಭಕ್ತಿ ಎರಡೂ ಇದೆ. ಅದಕ್ಕೆ ಮೇರೇನೆ ಇಲ್ಲ ಬಿಡಿ, ಅದಕ್ಕೆ ಮೇರೇನೆ ಇಲ್ಲ. ನಾವು ಟಿವಿಲಿ ನೋಡ್ತಾ ಇದ್ರೆ ಒಂಥರ ಆನಂದ ಅನುಭವಿಸ್ತೀವಿ. ಅಷ್ಟು ಹೋರಾಟಗಳೆಲ್ಲಾನು ಕೂಡ ಕಣ್ಮುಂದೆ ಹಿಂಗೆ ಬರ್ತಾ ಹೋಗುತ್ತೆ ನಮಗೆ. ಮತ್ತೆ ನಮ್ಮ ಕೆಲವು ಸ್ನೇಹಿತರುಗಳೆಲ್ಲ ಹೋಗಿದ್ದವರು ಅನುಭವಿಸಿದ ರೀತಿ, ಅಲ್ಲಿ ಜೈಲು ಅಂತ ಏನೇನು ಯಾವ್ಯಾವ ಬಿಲ್ಡಿಂಗ್, ಸರ್ಕಾರಿ ಬಿಲ್ಡಿಂಗ್ ಸಿಕ್ಕಿತ್ತು ಅದೆಲ್ಲಾನು ಕೂಡ ಜೈಲ್ ಮಾಡಾಕಿದ್ದ ಮುಲಾಯಂ ಸಿಂಗ್ ಯಾದವ್. ಅದಾದ್ಮೇಲೆ ಕೆಲವರು ಎಲ್ಲ ಕದ್ದು, ನಾವು ಕಬ್ಬಿನ ಗದ್ದೆಯಲ್ಲಿ ಹೋಗಿದ್ವಿ, ಅವ್ರವ್ರವ್ರವ್ರ ಅನುಭವಗಳನ್ನ ಕೇಳಿದಾಗ ನಿಜವಾಗ್ಲೂ ರೋಮಾಂಚನ. ಇದು ಅವಾಗ ನಮ್ಮ ತಾಯಿಯವರ ಅನಾರೋಗ್ಯ ಕಾರಣ ನಾನು ಹೋಗಕ್ಕಾಗ್ಲಿಲ್ಲ ಕರಸೇವೆಗೆ. ಇಲ್ಲದೆ ಇದ್ರೆ ಅವ್ರಿಗೆಲ್ಲ ಏನ್ ಅನ್ನಿಸ್ಬೋದು ಲೆಕ್ಕ ಹಾಕೊಳ್ಳಿ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಎಮರ್ಜೆನ್ಸಿನಲ್ಲಿ ದೇಶ ಸಾಮಾನ್ಯ ಎದ್ದ 2ನೇ ಸರಿಗೆ, ಮೊದಲು ಸ್ವಾತಂತ್ರ್ಯ ಸಂಗ್ರಾಮ, 2ನೇ ಸಲ ಎಮರ್ಜೆನ್ಸಿ, 3ನೇ ಸಲ ರಾಮ ಜನ್ಮಭೂಮಿ ಹೋರಾಟ. ರಾಮ ಜನ್ಮಭೂಮಿ ಹೋರಾಟ ಪ್ರತಿಯೊಬ್ಬ ಹಿಂದೂನೂ ಕೂಡ ಇದು ನನ್ನ ಹೋರಾಟ, ಇದು ನನ್ನ ಮನೆ ಹೋರಾಟ ಅಂತ ಭಾಗವಹಿಸಿದ್ದಕ್ಕೆ ಇವತ್ತು ರಾಮ್ಲಲಾ ನಾಳೆ ಸ್ಥಾಪನೆ ಆಗ್ತಾ ಇದ್ದಾನೆ. ತುಂಬಾ ಖುಷಿ ಆಯ್ತು ಜಿ. ಬಹಳ ಹಿರಿಯ ಸ್ವಯಂ ಸೇವಕರ ಹತ್ರ ಈ ಮಾತುಗಳನ್ನ ಕೇಳಿ ನಮ್ಮ ವ್ಯೂವರ್ಸ್ ಯಾರಿದ್ದಾರೆ ಬಹಳಷ್ಟು ಕೆಂಗೇರಿಯ ಬಗ್ಗೆ ತಿಳ್ಕೊಂಡಂಗಾಯ್ತು. ತುಂಬಾ ಧನ್ಯವಾದಗಳು. ಜೈ ಶ್ರೀರಾಮ್ ಜಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್.